Good morning, everyone. Mantra chanting benefits. Mantra chanting offer scientific proof benefits by activating the parasympathetic nervous systems, relaxations, response, reducing cortisol and enhancing neuropathy. Repetitive sound vibration reduce activity in the brain, limbic systems and increase alpha gamma brain waves, promoting calmness, better focus, improve cardiovascular health and the lower blood pressures. ಈ ಸಬ್ಜೆಕ್ಟನ್ನ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ನಮ್ಮ ಒಬ್ಬರು ಸ್ಟೂಡೆಂಟ್ ಹೇಳ್ತಾ ಇದ್ರು, ಅವರು ಯಾವುದೋ ಒಂದು ಜಿಮ್ನಾಸ್ಟಿಕ್ ಟ್ರೈನಿಂಗ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಈ ಮಂತ್ರ ಚಾಂಟಿಂಗು ಪ್ರಾಣಾಯಾಮದ ಬಗ್ಗೆ ಏನೋ ಸಬ್ಜೆಕ್ಟ್ ಮಧ್ಯೆ ಮಾತಾಡಿದಾಗ ಅಲ್ಲಿ ಟ್ರೈನರ್ಸು ಲಾಫ್ ಮಾಡ್ತಾ ಇದ್ರಂತೆ, ಅಂದರೆ ನಗಾಡ್ತಾ ಇದ್ರಂತೆ. ಒಂದು ಮಂತ್ರಗಳನ್ನ ಹೇಳಿದ್ರೆ ಅದರಿಂದ ಕಾಯಿಲೆಗಳು ಗುಣ ಆಗೋದು ಇಂಪಾಸಿಬಲ್, ಸುಳ್ಳು. ಜೊತೆಗೆ ಅದರಿಂದ ಯಾವುದೇ ಬೆನಿಫಿಟ್ಗಳು ಬರೋದಿಲ್ಲ, ಅದು ಸುಳ್ಳು ಅಂತ ಹೇಳ್ತಾ ಇದ್ರು ಅಂತ ನನಗೆ ಕಾಲ್ ಮಾಡಿ ನಮ್ಮ ಸ್ಟೂಡೆಂಟ್ ಹೇಳಿದ್ದಕ್ಕೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಕು ಅನ್ನುವ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಸೊ ನಮ್ಮ ಈ ಸನಾತನ ಧರ್ಮ, ಹಿಂದೂ ಧರ್ಮದಲ್ಲಿ ನೀವು ಯಾವುದೇ ಒಂದು ವೈದಿಕ ಮಂತ್ರಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಹೋಮ್ ಅನ್ನುವಂತಹ ಒಂದು ಹೊರಡು ಬರ್ತದೆ. ಅದು ಯಾವುದೇ ಪೂಜೆ ಇರಬಹುದು. ಹೋಮ್ ಎಂಬುದು ಬರೀ ಅಕ್ಷರ ಅಲ್ಲ, ಅಥವಾ ಜಸ್ಟ್ ಓನ್ಲಿ ಶಬ್ದನೂ ಅಲ್ಲ, ಸೌಂಡ್ಸ್ ಅಲ್ಲ. ಇಟ್ಸ್ ಎ ಎನರ್ಜಿ, ಒಂದು ಶಕ್ತಿ. ಅಕಾರ್ಡಿಂಗ್ ಟು ದ ಯೋಗ, ಹಾ ಎಂದರೆ ತಮಸ್ಸು, ಹೂ ಅಂದರೆ ಪೇಸೆನ್ಸು, ಹಮ್ ಆರ್ ಮ, ಕೆಲವರು ಅದನ್ನ ಹಂಕಾರ ಅಂತ ಹೇಳ್ತಾರೆ, ಕೆಲವರು ಮಕಾರ ಅಂತ ಹೇಳ್ತಾರೆ. ಅಕಾರ, ಸೊ ಅಕಾರ, ಹುಕಾರ, ಮಕಾರ. ಅದು ಮಕಾರ ಅಲ್ಲ, ಹಂಕಾರ. ಹಮ್ ಅಂದ್ರೆ ಸತ್ವ, ಅಂದ್ರೆ ಎಕ್ಸ್ಟ್ರಾ ಎನರ್ಜಿ. ಈ ಓಂಕಾರವನ್ನ ಹೇಳುವುದರಿಂದ ನಮ್ಮ ಮೈಂಡನ್ನು, ನಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂತಹ ಶಕ್ತಿ ಬರುತ್ತೆ. ಮನಸ್ಸನ್ನು ನಿಗ್ರಹಿಸುವಂತಹ ಶಕ್ತಿ ಈ ಒಂದು ಮಂತ್ರ ಚಾಂಟಿಂಗ್ಗಳಿಗೆ ಇದೆ. ಹಿಂದೂ ಧರ್ಮದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಪ್ರತಿಯೊಂದು ವೇದ ಮಂತ್ರವನ್ನ ಓಂಕಾರದಿಂದಲೇ ಪ್ರಾರಂಭಿಸುವುದು. ಈ ಓಂಕಾರ ಮಂತ್ರದಿಂದನೇ ಯೋಗ ಸಿದ್ಧಿಯನ್ನ ಮಾಡ್ಕೋಬಹುದು ಅಂತೇಳಿ ನಮ್ಮ ಯೋಗ ಶಾಸ್ತ್ರ ಕೂಡ ಹೇಳ್ತದೆ. ಹಾಗಾದ್ರೆ ನಾವು ಯಾವುದೇ ಒಂದು ಮಂತ್ರ ಚಾಂಟಿಂಗ್ ಮಾಡಿದ್ರೆ ಅದು ಯಾವುದೇ ಇರಬಹುದು, ಅದು ಗಾಯತ್ರಿ ಮಂತ್ರ ಇರಬಹುದು, ಅಥವಾ ತ್ರಯಂಬಕಂ ಯಜಾಮಹೇ ಶಿವನದಿರಬಹುದು, ಅಥವಾ ಓಂಕಾರ ಇರಬಹುದು. ಯಾವುದೇ ಮಂತ್ರ ಚಾಂಟಿಂಗ್ ಮಾಡಿದ್ರೆ ನಮ್ಮ ಯೋಗಿಗಳು, ಋಷಿಗಳು, ಸಿದ್ಧಪುರುಷರು, ಸೊ ಮಹರ್ಷಿಗಳು, ದೇವರ್ಷಿಗಳು ಅಂತ ನಾವು ಯಾರು ಕರಿತೀವೋ ಇವ್ರನ್ನ ನಾವು ಋಷಿಗಳು ಅಂತ ಹೇಳ್ತೀವಿ. ಹಿಂದೆ ನಮ್ಮ ಸನಾತನ ಧರ್ಮದಲ್ಲಿ, ಸಂಸ್ಕೃತದಲ್ಲಿ ಇವ್ರನ್ನ ಋಷಿಗಳು, ಸಿದ್ಧ ಪುರುಷರು, ಯೋಗಿಗಳು ಅಂತ ಹೇಳ್ತೀವಿ.
ಆದರೆ ಇವಾಗ ಮಾಡರ್ನ್ ಯುಗದಲ್ಲಿ ಅವ್ರನ್ನ ಸೈಂಟಿಸ್ಟ್, ವಿಜ್ಞಾನಿಗಳು ಅಂತ ಹೇಳ್ತಾರೆ. ಸೊ ಮಿಲಿಯನ್ ಟ್ರಿಲಿಯನ್ ವರ್ಷಗಳಿಂದ ಸಾವಿರಾರು ವರ್ಷಗಳ ಕಾಲ ಈ ಮಂತ್ರ ಉಚ್ಚಾರಣೆ ಅಂದರೆ ಆ ಮಂತ್ರದಲ್ಲಿ ಬರುವಂತಹ ಅಕ್ಷರಗಳ ಒಂದು ವೈಬ್ರೇಷನ್ ಮನುಷ್ಯನ ದೇಹದ ಮೇಲೆ ಅಂದರೆ ಮೆಂಟಲಿ ಫಿಸಿಕಲಿ ಬಾಡಿ ಮೇಲೆ, ಈ ಸ್ಥೂಲ ಶರೀರದ ಮೇಲೆ, ಈ ಸೂಕ್ಷ್ಮ ಶರೀರದ ಮೇಲೆ ಹೇಗೆ ಆ ವೈಬ್ರೇಷನ್ ಕೆಲಸ ಮಾಡ್ತದೆ, ಆ ಸೌಂಡ್ ಥೆರಪಿ ಅಂತ ಹೇಳ್ತೀವಲ್ಲ, ಆ ವೈಬ್ರೇಷನ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ಮಿಲಿಯನ್ ಟ್ರಿಲಿಯನ್ ವರ್ಷಗಳ ಹಿಂದೆನೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ವೈಜ್ಞಾನಿಕವಾಗೂ ಕೂಡ ಇದು ಸಾಬೀತಾಗಿದೆ, ಆಧ್ಯಾತ್ಮಿಕವಾಗಿಯೂ ಕೂಡ ಇದು ಸಾಬೀತಾಗಿದೆ. ಹಾಗಾಗಿ ನೀವು ಮಂತ್ರ ಚಾಂಟಿಂಗ್ ಮಾಡಿದ್ರೆ ನಿಮಗೆ ಆಸ್ತಿ ಸಿಗ್ತದೆ, ಮನೆ ಸಿಗ್ತದೆ, ನಿಮಗೆ ಬೇಕಾದ ಹುಡುಗ ಸಿಗ್ತಾನೆ, ಬೇಕಾದ ಹುಡುಗಿ ಸಿಗ್ತದೆ, ಅಥವಾ ಇನ್ನೇನೋ ಕಾರು ಬಂಗ್ಲೆ ಆಸ್ತಿ ಪಾಸ್ತಿ ಸಿಗ್ತದೆ ಅಂತಲ್ಲ. ಇದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮೆಂಟಲಿ ಫಿಸಿಕಲಿ ನಾವು ಹೆಲ್ತಿಯಾಗಿ ಇರಬೇಕು ಅಂದರೆ, ನಮ್ಮ ಆಯಸ್ಸು ಆರೋಗ್ಯ ಜಾಸ್ತಿ ಮಾಡ್ಕೋಬೇಕು ಅಂದರೆ ಈ ಮಂತ್ರ ಚಾಂಟಿಂಗ್ ನಮ್ಮ ಚಕ್ರಗಳ ಮೇಲೆ ಮತ್ತೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗದಾಗೆ ಬ್ಯಾಲೆನ್ಸ್ ಮಾಡುವಂತಹ ಒಂದು ಎನರ್ಜಿ, ಅದ್ಭುತವಾದಂತಹ ಶಕ್ತಿ ಇದೆ ಅಂತೇಳಿ ಮಿಲಿಯನ್ ಟ್ರಿಲಿಯನ್, ಕೋಟ್ಯಾಂತರ ವರ್ಷಗಳಲ್ಲ, ಅದರ ಆಚೆಗಿನ ಮಿಲಿಯನ್ ಟ್ರಿಲಿಯನ್ ಅಂತ ಹೇಳ್ತಾ ಇದ್ದೀನ, ಅಲ್ಲಿಂದನೇ ಹೇಳಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಸರಿ, ಆಗಿದ್ರೆ ಈ ಮಂತ್ರ ಚಾಂಟಿಂಗ್ ನಲ್ಲಿ ಏನೇನು ಉಪಯೋಗ ಇದೆ ಅಂತ ತಿಳ್ಕೊಬಿಡೋಣ. ನಂಬರ್ 1 ಅಂದ್ರೆ ನೀವು ಆ ಮಂತ್ರ ಚಾಂಟಿಂಗ್ ನ ಮಂತ್ರ ಉಚ್ಚಾರಣೆಗಳನ್ನ ಅಪಭ್ರಂಶ ಬರದ ಹಾಗೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದನ್ನ ಕಲಿಬೇಕು. ವೇದ ಅಧ್ಯಯನ ಮಾಡಿರಬೇಕು ಅಥವಾ ಪ್ರಾಕ್ಟೀಸ್ ಮಾಡಿರಬೇಕು. ಯಾವ ಯಾವ ಆ ಒಂದು ಶಬ್ದಗಳಲ್ಲಿ ಬರುವಂತಹ ವೈಬ್ರೇಷನ್ ಕಂಪನಗಳು ನಮ್ಮ ದೇಹದ ಮೇಲೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡ್ತದೆ ಅನ್ನೋದನ್ನ ತಿಳ್ಕೊಂಡು ಮಾಡಬೇಕು. ಏನೋ ಹುಚ್ಚುಚ್ಚಾಗಿ ಬ್ಲೈಂಡ್ ಆಗಿ ಸೊ ಆಫ್ ನಾಲೆಡ್ಜ್ ಅಲ್ಲಿ ಏನೇನೋ ತಿಳ್ಕೊಂಡು ಮಾಡಿದ್ರೆ ಆ ಬೆನಿಫಿಟ್ ಸಿಗುವುದಿಲ್ಲ. ನಾಟ್ ಗೆಟ್ ಮೋರ್ ಬೆನಿಫಿಟ್. ಕಮ್ ಲೆಟ್ಸ್ ಗೋ. ಸೊ ಉಪಯೋಗಗಳು ನೋಡ್ತಾ ಹೋಗೋಣ. ಬೆನಿಫಿಟ್ಸ್ ನಂಬರ್ 1 ಏಕಾಗ್ರತೆ. ನಂಬರ್ 2 ಮೆಂಟಲಿ ಫಿಸಿಕಲಿ ಅನೇಕ ಕಾಯಿಲೆಗಳನ್ನು ಇದು ಕ್ಯೂರ್ ಮಾಡುವಂತಹದ್ದು, ಇನ್ಕ್ಲೂಡ್ ನರ್ವಸ್ ಸಿಸ್ಟಮ್ಸ್. ನಂಬರ್ 3 ಉದ್ವೇಗ ಕಡಿಮೆ ಮಾಡ್ತದೆ, ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ತದೆ. ಇನ್ನೇನು ಬೇಕು ಮನುಷ್ಯನಿಗೆ ಅಂದರೆ ಡಿಪ್ರೆಷನ್, ಆನ್ಸೈಟಿ ಕಡಿಮೆ ಮಾಡಿ ಸೊ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ತಾಕತ್ತು ಈ ಮಂತ್ರಗಳಿಗಿದೆ. ನಂಬರ್ 4 ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡ್ತದೆ. BP ಅಂತ ಮಾತ್ರೆ ತಗೊಂಡು ಜನರೆಲ್ಲ ಸಾಯ್ತಿರ್ತಾರಲ್ಲ, ಇದು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡ್ತದೆ. ಹಾಗೆ ಖಿನ್ನತೆಯನ್ನು ಕಡಿಮೆ ಮಾಡುವಂತಾಗ್ತದೆ. ಮಾರ್ನಿಂಗ್ ಟು ಈವ್ನಿಂಗ್ ನೀವು ಸೊ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಬಾಡಿನಲ್ಲಿ ಫಾರ್ಮ್ ಆಗ್ತದೆ. ಲವಲವಿಕೆಯಿಂದ ಇರ್ಬೋದು, ಆಕ್ಟಿವ್ ಆಗಿರುವಂತಹ ಒಂದು ತಾಕತ್ತಿರುವಂತಹದ್ದು ಈ ಮಂತ್ರಗಳಲ್ಲಿ. ನಂಬರ್ 5 ಸೊ ಆಲ್ವೇಸ್ ನಿಮಗೆ ಪಾಸಿಟಿವ್ ಎನರ್ಜಿ ವೈಬ್ರೇಟ್ ಆಗ್ತಿರ್ತದೆ ನಿಮ್ಮ ಬಾಡಿನಲ್ಲಿ, ಮೆಂಟಲಿ ಅಂಡ್ ಫಿಸಿಕಲಿ ಬಾಡಿನಲ್ಲಿ. ಮತ್ತೆ ನಿಮ್ಮ ಚಿಂತನೆಗಳು ಬದಲಾಗ್ತಿರ್ತವೆ. ಅಂದ್ರೆ ಯಾವಾಗಲೂ ನೀವು ಒಳ್ಳೆ ಚಿಂತನೆಗಳನ್ನೇ ಮಾಡ್ತಾ ಇರ್ತೀರಿ, ಒಳ್ಳೆಯದನ್ನೇ ಬಯಸ್ತಾ ಇರ್ತೀರಿ, ಒಳ್ಳೆಯದನ್ನೇ ಮಾಡ್ತಾ ಇರ್ತೀರಿ. ನೆಗೆಟಿವ್ ಎನರ್ಜಿ ಅಂದರೆ ಕೆಟ್ಟ ಆಲೋಚನೆಗಳು, ಕೆಟ್ಟ ಗುಣಗಳು, ದುಷ್ಟ ಗುಣಗಳು, ದುರ್ಬುದ್ಧಿಗಳು, ಯಾರನ್ನ ಹಾಳು ಮಾಡಬೇಕು, ಹೊಟ್ಟೆ ಕಿಚ್ಚು, ಅಸೂಯೆ, ಈ ಥರದ್ದೆಲ್ಲ. ಅರ್ಥ ಆಯ್ತಾ ನಿಮಗೆ? ನೆಕ್ಸ್ಟ್ ಪಾಯಿಂಟ್ ನಂಬರ್ 7 ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗುವಂತಹದ್ದನ್ನ ನಮ್ಮ ಬ್ರೈನಲ್ಲಿ ಮತ್ತು ಬಾಡಿನಲ್ಲಿ 90 ಆರ್ಗನ್ಸ್ಗಳಿದೆ. ಈ ಆರ್ಗನ್ಸ್ಗಳಲ್ಲಿ ಆಗುವಂತಹ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ ಮಾಡುವಂತಹ ಅದ್ಭುತ ಶಕ್ತಿ ಈ ಮಂತ್ರ ಚಾಂಟಿಂಗ್ ಇದೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಸೊ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುವಂತಹ ಗ್ಲ್ಯಾಂಡ್ಗಳೇನಿದೆ, ಈ ಗ್ಲ್ಯಾಂಡ್ಗಳ ಮೇಲೆ ಈ ಮಂತ್ರ ಚಾಂಟಿಂಗ್ ವೈಬ್ರೇಷನ್ ಕೆಲಸ ಮಾಡ್ತದೆ. ಅವಾಗ ಅದು ಎಷ್ಟು ನಾರ್ಮಲ್ ಆಗಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಹಾರ್ಮೋನ್ಗಳನ್ನು ರಿಲೀಸ್ ಮಾಡಬೇಕು, ರಿಲೀಸ್ ಮಾಡ್ತವೆ ಐಡಾಗಿ ಕುಂತ್ಕೊಂಡಿರುವಂತಹ ಆರ್ಗನ್ಸ್ಗಳು.
ಹಾಗೆ ಈ ಮಂತ್ರ ಚಾಂಟಿಂಗ್ ನಿಮಗೆ ನಿಮ್ಮ ಹಾರ್ಟ್ ಮತ್ತು ಲಂಗ್ಸು, ಕಿಡ್ನಿ, ಲಿವರು, ಪ್ಯಾಂಕ್ರಿಯಸ್, ಥೈರಾಯ್ಡ್ ಗ್ಲ್ಯಾಂಡು, ಪಿಟ್ಯೂಟರಿ ಗ್ಲ್ಯಾಂಡು, ಪಿನೈಲ್ ಗ್ಲ್ಯಾಂಡ್, ಹೀಗೆ ಎಲ್ಲ ಗ್ಲ್ಯಾಂಡ್ ಮೇಲೂ ಕೂಡ ಕೆಲಸ ಮಾಡ್ತದೆ. ಅದರಿಂದ ನಿಮಗೆ ಎಷ್ಟೋ ಕಾಯಿಲೆಗಳು ಕ್ಯೂರ್ ಮಾಡ್ಕೋಬಹುದು. ಹಾಗಾದ್ರೆ ಮಂತ್ರ, ನನಗೆ ಕಾಯಿಲೆಗಳು ಬಂದಿದೆ, ಮಂತ್ರ ಹೇಳಿಬಿಟ್ರೆ ಕಾಯಿಲೆಗಳು ಕ್ಯೂರ್ ಆಗ್ತದಾ, ಮೆಡಿಸಿನ್ಸ್ ಬೇಡವಾ ಅಂತಲ್ಲ ಕ್ವಶನ್ನು. ಬಿಫೋರ್ ನೀವು ಮುಂಚಿತವಾಗಿಯೇ ನಿಮ್ಮ ಒಂದು ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಸ್ಟೈಲ್ನ ಕರೆಕ್ಟಾಗಿ ಇಟ್ಕೊಂಡು ಈ ಮಂತ್ರ ಚಾಂಟಿಂಗನ್ನು ಮಾಡಿದ್ರೆ ಸೊ ಇಷ್ಟು ಬೆನಿಫಿಟ್ ಖಂಡಿತ ಸಿಗ್ತದೆ. ಬಂದ ಮೇಲೆ ಅದಕ್ಕೆ ನಮ್ಮ ಟ್ರೆಡಿಷನಲ್ ಅಥವಾ ಆಯುರ್ವೇದ ಏನಿದೆ ಈ ಮೆಡಿಸಿನ್ಸನ್ನು ಜೊತೆಗೆ ನೀವು ಡಯಟನ್ನು ಫಾಲೋ ಮಾಡಿ ಯೋಗ, ಪ್ರಾಣಾಯಾಮ ಮತ್ತು ಈ ಚಾಂಟಿಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಆಯಸ್ಸು, ಆರೋಗ್ಯ ಮುಮ್ಮಡಿ ಆಗ್ತದೆ. ಅಂದರೆ 100 ವರ್ಷ ಹೋಗಿ 300 ವರ್ಷ ಆಗ್ತದೆ. ಅದು ನಾನು ಅಪ್ಲೈ ಮಾಡ್ಕೊಂಡ್ರು ಅಷ್ಟೇ, ನೀವು ಅಪ್ಲೈ ಮಾಡ್ಕೊಂಡ್ರು ಅಷ್ಟೇ. ಅಥವಾ ನಾನು ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂದರೂ, ಅದನ್ನು ನಾನು ಫಾಲೋ ಮಾಡಲಿಲ್ಲ ಅಂದ್ರೂ ಅದರ ಬೆನಿಫಿಟ್ಟು ಸಿಗೋದಿಲ್ಲ. ಸೊ ಈ ನಾಲೆಡ್ಜ್ ಇಲ್ಲದೆ ಹಾಫ್ ನಾಲೆಡ್ಜಲ್ಲಿ, ಕಮರ್ಷಿಯಲ್ ಮೈಂಡಲ್ಲಿ ನೀವು ಥಿಂಕ್ ಮಾಡಿದ್ರೆ ನಿಮ್ಗೆ ಅದರೊಳಗಡೆ ಏನೂ ಕಾಣೋದಿಲ್ಲ. ನೀವು ಒಂದು ಫ್ರೂಟನ್ನ ಅದನ್ನು ನೀವು ಕಚ್ಚಿ ತಿಂದಾಗ್ಲೇ ಅದು ಸ್ವೀಟ್ ಇದೆಯಾ ಅಥವಾ ಬೇರೆ ಏನಾದರೂ ಟೇಸ್ಟ್ ಇದೆಯಾ ಅಂತ ಗೊತ್ತಾಗೋದು. ನೀವು ಒಂದು ಚಿಲ್ಲಿ, ಮೆಣಸಿನಕಾಯಿನ ನೀವು ಅದನ್ನು ಕಚ್ಚಿದಾಗ್ಲೇ ಅದ್ರ ಎನರ್ಜಿ ಏನು ಅಂತ ಗೊತ್ತಾಗೋದು. ನೀವು ಮೆಣಸಿನಕಾಯಿನೇ ಯಾವತ್ತೂ ಬಾಯಿಗೆ ಇಟ್ಕೊಂಡಿಲ್ಲ ಅಂದರೆ ಹೇಗೆ ಗೊತ್ತಾಗ್ತದೆ? ಬೇರೆಯವರು ಖಾರ ಅಂತೇಳಿ ಹಾ ಹಾ ಅಂದಾಗ ನೀವೇನು ಮಾಡ್ತೀರಿ? ಏನೋ ಡ್ರಾ ಮಾಡ್ತಾನೆ, ಸುಳ್ಳು ಅಂತ ಅನ್ಕೋತೀರಿ. ಅದೇ ನೀವು ತಿಂದಾಗ ಫೀಲ್ ನಿಮ್ಗಾಗ್ತದೆ, ಅನುಭವ ನಿಮ್ಗೆ ಆಗಬೇಕು. ಹಾಗಾಗಿ ಮಂತ್ರ ಚಾಂಟಿಂಗ್ನಲ್ಲಿ ನಿಮ್ಗೆ ಏನೋ ಆಸ್ತಿ ಪಾಸ್ತಿ, ಮನೆ ಮಠ ನೀವು ಅನ್ಕೊಂಡಿದ್ದೆಲ್ಲ ಸಿಗ್ತದೆ ಅಂತ ಅಲ್ಲ. ನಿಮಗೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ನೀವು ಸ್ಟ್ರಾಂಗ್ ಆಗ್ತೀರಿ, ಹೆಲ್ತಿ ಆಗಿರ್ತೀರಿ ಅನ್ನುವಂತಹ ಸೈಂಟಿಫಿಕ್ ರೀಸನ್ ಹಾಗೂ ಸ್ಪಿರಿಚುವಲ್ ರೀಸನ್ ಇದೆ. ಯಾವಾಗ ನೀವು ಮೆಂಟಲಿ ಫಿಸಿಕಲ್ಲಿ ನೀವು ಎನರ್ಜಿಕ್ ಆಗಿ ಸ್ಟ್ರಾಂಗ್ ಆಗಿರ್ತೀರೋ ನಿಮಗೆ ಯಾವುದೇ ತರಹದ ಕಾಯಿಲೆಗಳು ಬರೋದಿಲ್ಲ, ನಿಮಗೆ ವಯಸ್ಸು ಆಗೋದಿಲ್ಲ, ಬೇಗ ಸಾವು ಬರೋದಿಲ್ಲ. ನಿಮ್ಮ ಜೀವನವನ್ನು ಸುಖಮಯವಾಗಿ ಹ್ಯಾಪಿಯಾಗಿ ನಿಮ್ಮ ಲೈಫನ್ನು ಲೀಡ್ ಮಾಡ್ಬೋದು ಅನ್ನೋದೇ ಈ ಮಂತ್ರ ಚಾಂಟಿಂಗ್. ನಮ್ಮ ಋಷಿಮುನಿಗಳು, ಯೋಗಿಗಳು, ಸಿದ್ಧಪುರುಷರು ಇದೆಲ್ಲ ಸಾವಿರಾರು ವರ್ಷ ಇದ್ರ ಮೇಲೆ ರಿಸರ್ಚ್ ಮಾಡಿ ಹೇಳಿರುವಂತಹದ್ದು, ವಿಜ್ಞಾನಿಗಳು ಹೇಳಿರೋದಲ್ಲ ಇದು. ಸೊ ಹಾಗಾಗಿ ಮಂತ್ರ ಚಾಂಟಿಂಗ್ ಜೊತೆ ನಿಮಗೆ ಯೋಗನೇ ಬೇರೆ, ಆಸನಗಳೇ ಬೇರೆ. ಯೋಗ, ಪ್ರಾಣಾಯಾಮ, ಮಂತ್ರ ಚಾಂಟಿಂಗ್ ಮತ್ತು ಮುದ್ರಾಶಾಸ್ತ್ರ, ಅದರ ಜೊತೆಗೆ ಆಹಾರ ಶಾಸ್ತ್ರ, ಇವೆಲ್ಲವನ್ನು ನಾವು ಅಳವಡಿಸ್ಕೋಬೇಕು. ಅಂದರೆ ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮನ್ನು ನೀವು ಸಂಪರ್ಕಿಸಬಹುದು, ಕಾಲ್ ಮಾಡ್ಬೋದು. ನಮ್ಮದು ಆನ್ಲೈನು ಆಫ್ಲೈನ್ ಯೋಗ ಕ್ಲಾಸ್ಗಳಿದೆ, ಅಷ್ಟಾಂಗ ಯೋಗ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಟ್ ಮಾಡ್ಕೊಳ್ಳಿ ನಮ್ಮ ಕಾಂಟ್ಯಾಕ್ಟ್ ನಂಬರ್: ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ KV ಮಹಾದೇವ್, ಆಲ್ಸೋ ಅಷ್ಟಾಂಗ ಯೋಗ ಗುರು. ಮೈ ಕಾಂಟ್ಯಾಕ್ಟ್ ನಂಬರ್ 9945123126, ತ್ಯಾಗರಾಜನಗರ, ಬೆಂಗಳೂರು. ನಿಮಗೆ ಯಾವುದೇ ತರಹದ ಹೆಲ್ತ್ ಇಶ್ಯೂಸ್ ಇರ್ಬೋದು, ಯಾವುದೇ ತರಹದ ಎಷ್ಟೇ ವರ್ಷಗಳಿಂದ ನಿಮಗೆ ಯಾವುದೇ ಕಾಯಿಲೆಗಳಿದ್ರೂ ನಾವು ಏನು ಹೇಳ್ತೀವಿ ಮೆಡಿಸಿನ್ಸನ್ನು ಕರೆಕ್ಟಾಗಿ ತಗೊಂಡು ಡಯಟನ್ನು ಕರೆಕ್ಟಾಗಿ ಫಾಲೋ ಮಾಡಿ, ಸೊ ಜೊತೆಗೆ ಈ ಪ್ರಾಣಾಯಾಮ, ಯೋಗ ಇದನ್ನು ನೀವು ನಿಮ್ಮ ಲೈಫಲ್ಲಿ ಅಡ್ಯಾಪ್ಟ್ ಮಾಡ್ಕೊಂಡ್ಬಿಟ್ರೆ, ಅಂದರೆ ನಾನು ಇನ್ನೊಂದು ಹೇಳ್ತೀನಿ, ನೀವು ಎಲ್ಲೆಲ್ಲಿ ನೀವು ಯೋಗ ಪ್ರಾಣಾಯಾಮ ಅಂತ ಹೋಗ್ತಿರೋ ಟೋಟಲ್ ಫ್ರಾಂಕ್ ಮಾಡ್ತಿದ್ದಾರೆ ನಿಮಗೆ. ಇಟ್ಸ್ ನಾಟ್ ಟ್ರೂ, ಅದು ಸತ್ಯ ಅಲ್ಲ. ಎಲ್ಲ ಮಾಡ್ರೇನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಮೂಲ ಪ್ರಾಣಾಯಾಮಗಳೇನಿದೆ ಅಥವಾ ನಮ್ಮ ಮೂಲ ಆಸನಗಳೇನಿದೆ, ಸೈಂಟಿಫಿಕ್ ಆಗಿ ಏನಿದೆ, ವೈಜ್ಞಾನಿಕವಾಗಿ ಅಥವಾ ಸ್ಪಿರಿಚುವಲ್ ಆಗಿ, ಇದು ತುಂಬ ಸಿಸ್ಟಮ್ಯಾಟಿಕ್ ಆಗಿದೆ. ಈ ಸಿಸ್ಟಮ್ಯಾಟಿಕನ್ನು ಫಾಲೋ ಮಾಡಬೇಕು. ಪರವಾಗಿಲ್ಲ ಹೇಳಿದ್ದಾರೆ ಗುರುಗಳು ಅಥವಾ ಡಾಕ್ಟ್ರು, ಇಲ್ಲೇ ಪಕ್ಕದಲ್ಲೆಲ್ಲ ಯೋಗ ಸೆಂಟರ್ ಇದೆ ಅಂತ ಕಡೆ ಎಲ್ಲ ಹೋಗಬೇಡಿ. ಅವ್ರಿಗೆ ಆಫ್ ನಾಲೆಡ್ಜ್ ಇರುವಂಥವ್ರು ಲಕ್ಷಾಂತರ ಜನ ಇದ್ದಾರೆ. ಸರ್ಟಿಫಿಕೇಟ್ ಇಟ್ಕೊಂಡು ಬಂದ್ಬಿಟ್ಟು ಸರ್ಟಿಫಿಕೇಟ್ ಮೇಲೆ ಯೋಗ ಕ್ಲಾಸ್ಗಳು ಮಾಡ್ತಿರ್ತಾರೆ. ಅವ್ರಿಗೆ ಯಾವುದೇ ತರಹದ ಅನಾಟಮಿ ಬಗ್ಗೆ ಗೊತ್ತಿರೋದಿಲ್ಲ, ಬೇರೆ ಯಾವುದೇ ನಾಲೆಡ್ಜ್ ಇರೋದಿಲ್ಲ ಅವ್ರಿಗೆ. ಹಾಗಾಗಿ ನಿಮಗೆ ಆಹಾರ ಶಾಸ್ತ್ರ, ಮುದ್ರಾಶಾಸ್ತ್ರ, ಯೋಗಶಾಸ್ತ್ರ ಹಾಗೆ ಪ್ರಾಣಾಯಾಮ ಶಾಸ್ತ್ರಗಳು ತುಂಬ ಸಿಸ್ಟಮ್ಯಾಟಿಕ್ ಆಗಿದೆ. ಅದು ಬೇಕು ಅಂದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126, 9945123126.
ನೀವು ಯೂಟ್ಯೂಬ್ನಲ್ಲಿ ಅಥವಾ ಗೂಗಲಲ್ಲಿ ಹೋಗಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ KV ಮಹಾದೇವ್ ಅಂತ ಟೈಪ್ ಮಾಡಿದ್ರೆ ಅಥವಾ ಯೋಗ ಗುರು KV ಮಹಾದೇವ್ ಅಂತ ಸರ್ಚ್ ಮಾಡಿದ್ರೆ ನಮ್ದು 6,000ಕ್ಕೂ ಅಧಿಕವಾದ ವಿಡಿಯೋಗಳಿದೆ. ಸಾವಿರಾರು ಕಾಯಿಲೆಗಳಿಗೆ 16 ವರ್ಷಗಳಿಂದ ಸಫರ್ ಮಾಡಿ ಎಲ್ಲೂ ಕ್ಯೂರ್ ಆಗದೆ ಇರುವಂತಹವರು ನಮ್ಮ ಬಳಿ ಬಂದು ಸಂಪೂರ್ಣ ಕ್ಯೂರ್ ಆಗಿರುವಂತಹವರ ಒಂದು ವಿಡಿಯೋಗಳು, ಅವ್ರನ್ನ ಇಂಟರ್ವ್ಯೂ ಮಾಡಿರುವಂತಹ ವಿಡಿಯೋಗಳನ್ನು ನೀವು ನೋಡಬಹುದು. ಹಾಗಾಗಿ ಅದರ ಬಗ್ಗೆ ನಿಮಗೆ ತುಂಬ ಡೀಟೇಲ್ ಬೇಕು ಅಥವಾ ಮುಂದೆ ಮಾಡಿರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನು, ಆಹಾರ ಕ್ರಮ, ಯಾವ ಆಹಾರಗಳನ್ನು ಹೇಗೆ ತಗೋಬೇಕು, ಎಲ್ಲದರ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ಹೀಗೆ ಮಾಡೋದ್ರಿಂದ ಫ್ಯೂಚರ್ನಲ್ಲಿ ಮಾಡುವಂತಹ ಅಂದರೆ ನಾವು ಜನ ಉಪಯೋಗಿ ಸೋಷಿಯಲ್ ವರ್ಕರ್, ಹಾಗಾಗಿ ನಿಮಗೆ ಎಲ್ಲದರ ನೋಟಿಫಿಕೇಶನ್ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ಹಾಗಾಗಿ ಮಂತ್ರ ಚಾಂಟಿಂಗ್ನಲ್ಲೂ ಕೂಡ ನಮಗೆ ಮುದ್ರಾಶಾಸ್ತ್ರ ಅಥವಾ ಪ್ರಾಣಾಯಾಮ ಶಾಸ್ತ್ರ ಅಥವಾ ಯೋಗ ಶಾಸ್ತ್ರದಷ್ಟೇ ಬೆನಿಫಿಟನ್ನು ಪಡ್ಕೋಬಹುದು. ಎಲ್ಲದೂ ಕೂಡ ನಾವು ಇವಾಗ ನಾವು ರುಚಿಕರವಾದಂತಹ ಒಂದು ಫುಡ್ಡನ್ನು, ಹೆಲ್ತಿ ಫುಡ್ಡನ್ನು ಮಾಡ್ಕೋಬೇಕು ಅಂದರೆ ಹುಳಿ, ಖಾರ, ಉಪ್ಪು, ಸಿಹಿ ಇದೆಲ್ಲವನ್ನೇ ಹೇಗೆ ನಾವು ಸಮ ಪ್ರಮಾಣದಲ್ಲಿ ಹಾಕಿದಾಗ ತುಂಬ ರುಚಿಕರವಾದ ಹೆಲ್ತಿ ಫುಡ್ ಹೇಗೆ ಆಗ್ತದೋ ಹಾಗೆ ಇದಿಷ್ಟನ್ನು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಆಯಸ್ಸು, ಆರೋಗ್ಯ ಜಾಸ್ತಿ ಆಗ್ತದೆ. ನೀವು ಇರುವಷ್ಟು ದಿನ ಸಂತೋಷವಾಗಿರಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ಸರ್ವಜನೋ ಸುಖಿನೋ ಭವಂತು.